ಇವತ್ತು ನಾವು ನಿಮ್ಮ ಮುಂದೆ ಒಂದು ವಿಚಿತ್ರವಾದ ಪ್ರಕರಣನ ಇಡ್ತಾ ಇದ್ದೀವಿ. ನೋಡಿ ಆ ಮಕ್ಕಳನ್ನ ಎಷ್ಟು ಮುಗ್ಧವಾಗಿ ಮುದ್ದಾಗಿ ಆಟ ಆಡ್ಕೊಂಡಿದ್ದಾರಲ್ವಾ. ಆದ್ರೆ ಎಲ್ಲ ಮಕ್ಕಳು ಹೀಗೆ ಇರಲ್ಲ. ಕೆಲವು ಮಕ್ಕಳು ನೋಡೋದಕ್ಕೆ ಇನ್ನೋಸೆಂಟ್ ಆಗಿದ್ರು ಅವರ ವರ್ತನೆ ಮಾತ್ರ ತುಂಬಾ ವೈಲ್ಡ್ ಆಗಿರುತ್ತೆ. ಯಾಕೆಂದ್ರೆ ಅವರು ಒಂದು ನಿರ್ದಿಷ್ಟವಾದ ವ್ಯಕ್ತಿನ, ಐ ಮೀನ್ ವಯಸ್ಸಿನಲ್ಲಿ ಅವ್ರಿಗಿಂತ ದೊಡ್ಡ ವ್ಯಕ್ತಿನ ಇಮಿಟೇಟ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಕನ್ಫ್ಯೂಸ್ ಆಗ್ತಾ ಇದೆಯಾ? ಹಾಗಾದ್ರೆ ಈ ಸ್ಟೋರಿ ನೋಡಿ, ನಿಮ್ಗೆ ಕ್ಲಿಯರ್ ಆಗುತ್ತೆ. ಹೋಗಲ್ಲ ತುಷಾರ್, ಅಷ್ಟು ಹೊಡಿತೆ ತರಕ್ಕಾಗಲ್ಲ. ಫೀಲ್ಡಿಂಗ್ ಮಾಡ್ತಿರೋದ್ ನೀನು, ಬಾಲ್ ತರ್ಬೇಕಿರೋದ್ ನೀನು. ಹೋಗ್ತಾ ಬಾ ಅಷ್ಟೇ. ಲಾಸ್ಟ್ ಹೋಗಲ್ಲ ತುಷಾರ್, ನೀನ್ ಮತ್ತೆ ಅಲ್ಲಿಗೆ ಹೊಡ್ದೆ. ಹೋಗೆ ತಗೋಬಾರೆ. ನಾನ್ ತರಲ್ಲ, ನೀನೇ ಹೋಗಿ ತಗೊಂಡ್ ಬಾ. ಹೋಗೆ. ನಾನ್ ತರಲ್ಲ. ತರಲ್ವಾ? ನಾನ್ ಹೇಳಿದ್ರು ತರಲ್ವಾ? ಬಿಡ ಅಮ್ಮ, ಬಿಡ. ಏಯ್ ತುಷಾರ್, ಏನ್ ಮಾಡ್ತಾ ಇದ್ಯಾ? ನನ್ಗೆ ವಿರುದ್ಧ ಮಾತಾಡ್ತೀಯಾ? ಏನು ಮಾಡ್ತಾ ಇದ್ಯಾ? ಏನಾಯ್ತಮ್ಮ? ಮಾತಾಡು. ಏನಾಯ್ತು? ಏನು ಮಾಡ್ದೆ? ಪ್ರಜ್ಞೆ ತಪ್ಪಿಸ್ಬಿಟ್ಟಿದ್ಯಾ? ಏನ್ ಮಾಡ್ದೆ? ನನಗನ್ಸುತ್ತೆ ಆಕೆ ಫ್ರೆಂಡ್ ಸರ್ಕಲ್ ಅಲ್ಲಿ ಏನಾದ್ರೂ ನಡೆದಿರ್ಬೋದಾ ಅಂತ. ವಾಟ್ ಯು ಮೀನ್? ಐ ಡೋಂಟ್ ನೋ ಎಕ್ಸಾಕ್ಟ್ಲಿ, ಬಟ್ ಯಾಕೆ ನಿಲ್ಸ್ಬಿಟ್ರಿ? ಹೇಳಿ. ನಿಶಾ ಯಾವ್ದಾದ್ರು ಹುಡುಗನ್ನ ಲವ್ ಮಾಡ್ತಿದ್ದು, ಆ ಹುಡುಗನ್ ಜೊತೆ ಏನಾದ್ರೂ ಕ್ಲಾಶ್ ಆಗಿರ್ಬೋದಾ ಅಂತ. ಲವ್ ಮಾಡ್ತಿರೋರ್ಗೆಲ್ಲ ಏನಾದ್ರು ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದು ತುಂಬಾ ಹೊತ್ತಿರಲ್ಲ. ಮೋಸ್ಟ್ಲಿ ಆಕೆ ಯಾರೋ ಹುಡುಗನ ಇಷ್ಟಪಟ್ಟಿರ್ಬೇಕು. ಅವನು ಸ್ವಲ್ಪ ದಿನದಿಂದ ಮಾತಾಡಿಲ್ಲ ಅನ್ಸುತ್ತೆ. ಅದಕ್ಕೆ ನೀವು ಇಷ್ಟೆಲ್ಲ ಟೆನ್ಷನ್ ಆಗೋ ಅಗತ್ಯ ಇಲ್ಲ. ಇನ್ಸ್ಪೆಕ್ಟರ್ ಪ್ಲೀಸ್, ನಾನು ಅವಳ ತಾಯಿ. ಐ ಆಮ್ ಸಾರಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುಯೇಷನ್. ಯಾವುದಕ್ಕೂ ನಿಮ್ಮ ಫ್ಯಾಮಿಲಿ ಅವ್ರ ಡೀಟೇಲ್ಸ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ಫ್ರೆಂಡ್ಸು, ಎನಿಮೀಸ್ ಡೀಟೇಲ್ಸ್ ಕೊಟ್ಟು ಹೋಗಿ. ಪ್ರಾಬ್ಲಮ್ ಎಲ್ಲಿಂದ ಶುರು ಆಯಿತು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನನ್ನ ಹಸ್ಬೆಂಡ್ ಹೆಸರು ಗಗನ್. ನನ್ನ ಮೊದಲನೇ ಮಗಳು ನಿಶಾ, ಎರಡನೇ ಮಗಳು ಸೋನು. ಓಕೆ, ನೀವು ಹೊರಡಿ. ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್. Hello? What? Only 10 years, Baya. Okay, I'll be there. ಎಕ್ಸಾಕ್ಟ್ ಆಗಿ ಏನ್ ನಡೀತು? ನೀವೇನ್ ನೋಡಿದ್ರಿ? ಸರ್, ನಾನು ನೋಡಿದ್ನ ಹೇಳಿದ್ದೆ.
ಇದರಲ್ಲಿ ಮುಚ್ಚಿಡಂಥದ್ದು ನನ್ಗೇನು ಇಲ್ಲ ಸರ್. ಯಾರ ಹುಡುಗ? ಯಾಕೆ ಅವ್ನು ಹಾಗೆ ಬಿಹೇವ್ ಮಾಡ್ದ? ಸರ್, ಮಕ್ಕಳು ಆಟ ಆಡ್ಬೇಕಾದ್ರೆ ಏನೋ ತಮಾಷೆ ಮಾಡಕ್ ಹೋಗಿರ್ತಾರೆ. ಇಟ್ ವಾಸ್ ಅನ್ ಆಕ್ಸಿಡೆಂಟ್ ಸರ್. ಇದನ್ನ ದೊಡ್ಡದ್ ಮಾಡೋದ್ ಬೇಡ. ಅವನು ತುಂಬಾ ಚಿಕ್ಕ ಹುಡುಗ. ಅಲ್ಲ ರೀ, ಆ ಹುಡುಗಿ ಜ್ಞಾನ ತಪ್ಪ ತರ ಅವಳ ಮೇಲೆ ಅಟ್ಯಾಕ್ ಮಾಡಿದಾನೆ ಅಂದ್ರೆ ಇದು ಆಕ್ಸಿಡೆಂಟ್ ಅಂತೀರಾ? ಅದ್ರಲ್ಲೂ ಅಷ್ಟು ಚಿಕ್ಕ ಹುಡುಗ ಈಗ ಬಿಹೇವ್ ಮಾಡಿದಾನೆ ಅಂದ್ರೆ ಸಮಥಿಂಗ್ ಇಸ್ ದೇರ್. ಸರ್, ಅವನು ತುಂಬಾ ಒಳ್ಳೆ ಹುಡುಗ ಸರ್. ಸ್ವಲ್ಪ ದಿನಗಳಿಂದ ಯಾವುದೋ ಒಂದು ಕಾರಣಕ್ಕೆ ಡಿಸ್ಟರ್ಬ್ ಆಗಿದ್ದಾನೆ. ಈ ಮಗು ಹೆಸರು ತುಷಾರ್ ಅಂತ. ಅವನು ಹಾಸ್ಟೆಲ್ಗೆ ಸೇರ್ದಾಗಿಂತಲೂ ಯಾವ ಮಕ್ಕಳು ಅವನ ಜೊತೆ ಮಾತಾಡ್ತಾ ಇಲ್ಲ, ಆಟನೂ ಆಡ್ತಾ ಇಲ್ಲ. SI ವಿಷ್ಣು ಅವರು ವಾರ್ಡನ್ನ ಈ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ವಾರ್ಡನ್ ಒಂದು ಭಯಾನಕ ಸಂಗತಿನ ಹೇಳ್ತಾರೆ. ಅದನ್ನ ಕೇಳಿ ವಿಷ್ಣು ಅವ್ರಿಗೂ ಶಾಕ್ ಆಗತ್ತೆ. ಅಂದ್ರೆ ಈ ಮಗುವಿನ ವರ್ತನೆ ಹಿಂದೆ ಇರೋ ಕಾರಣ ಏನು? ಎಸ್, ಯಾವ ಮಗುವಿನ ಜೀವನದಲ್ಲೂ ಎಂಥ ಘಟನೆ ನಡಿಬಾರ್ದು ಅಂತ ನಾವ್ ಅನ್ಕೊಳ್ತೀವೋ ಅದೇ. ಮಮ್ಮಿ ದಿನ ಸ್ಕೂಲಿಂದ ಬರ್ಬೇಕಾದ್ರೆ ಎಲ್ಲೇ ನಿಲ್ತಿದ್ರು, ಒಳಗಿರ್ಬೇಕು. ಮಮ್ಮಿ 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 ಎಲ್ಲಿದ್ಯಾ ಮಮ್ಮಿ? ಮಮ್ಮಿ ಎದ್ದೇಳು ಮಮ್ಮಿ, ಇಲ್ಯಾಕ್ ಮನ್ಗಿದ್ಯಾ ಮಮ್ಮಿ? ಮಮ್ಮಿ ಎದ್ದೇಳು ಮಮ್ಮಿ, ಅಮ್ಮ ಮಾತಾಡು ಮಮ್ಮಿ, ಪ್ಲೀಸ್ ಮಮ್ಮಿ. ಮಮ್ಮಿ ಮಮ್ಮಿ ಎದ್ದೇಳು ಮಮ್ಮಿ, ಮಮ್ಮಿ ಪ್ಲೀಸ್ ಮಮ್ಮಿ ಮಾತಾಡು ಮಮ್ಮಿ. ಅಂದ್ರೆ ಅಸ್ತಮಯಿಂದ ಆದ ಸಾವು ಅಂತ ಕೇಸ್ನ ಕ್ಲೋಸ್ ಮಾಡಿದ್ರು. ಹೌದು ಸರ್. ಆಮೇಲೆ ತುಷಾರ್ನ ತಗೊಂಬಂದು ಇಲ್ಲಿ ಸೇರ್ಸ್ ಹೋದ್ರು. ಹೌದು ಸರ್. ಕ್ವೈಟ್ ಇಂಟ್ರೆಸ್ಟಿಂಗ್. ಹೌದು ಸರ್. ಈಗ ಹುಡುಗ ಎಲ್ಲಿದ್ದಾನೆ? ಯಾಕೆ ಸರ್? ಡೋಂಟ್ ವರಿ, ನನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅವನು ಸರ್, ಇಲ್ಲೇ ಎಲ್ಲೋ ಆಟ ಆಡ್ತಿರ್ತಾನೆ, ಇಲ್ಲ ಅಂದ್ರೆ ಯಾವ್ದಾದ್ರೂ ಮೂಲೆಯಲ್ಲಿ ಒಬ್ಬನೇ ಕೂತ್ಕೊಂಡಿರ್ತಾನೆ. ಕರ್ಕೊಂಡು ಹೋಗ್ತೀನಿ ಸರ್. ಆದ್ರೆ ನೀವು ಅವನನ್ನ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಸರ್. ನಡೀರಿ. ಯಾವಾಗ್ಲೂ ಹಾಗೆ ಆಡ್ತಾನ ಅಥವಾ ಕೋಪ ಬಂದಾಗ ಮಾತ್ರನಾ? ಸರ್, ಕೋಪ ಬಂದ್ರಂತೂ ತುಂಬಾ ವೈಲ್ಡ್ ಆಗ್ಬಿಡ್ತಾನೆ ಸರ್. ಆದ್ರೆ ಎಕ್ಸ್ಕ್ಯೂಸ್ ಮೀ. ಹಲೋ. ಹಲೋ ಸರ್, ನಾನು ಪ್ರಿಯಾ ಮಾತಾಡ್ತಿರೋದು. ಹೇಳಿ. ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡಿ. ನೀವು ಮನೆಗೆ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಪ್ಲೀಸ್ ಈಗಲೇ ಬನ್ನಿ. ಎನಿಥಿಂಗ್ ಸೀರಿಯಸ್? ನಾನು ಹೇಳ್ತೀನಿ, ಬನ್ನಿ ಸರ್, ದಯವಿಟ್ಟು ಬೇಗ ಬನ್ನಿ. ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಓಕೆ, ಬರ್ತೀನಿ. ಓಕೆ ಸರ್, ನಾನು ತುಷಾರ್ನ ಇನ್ನೊಂದಿನ ಭೇಟಿ ಆಗ್ತೀನಿ. ಈಗ ನನಗೊಂದು ಅರ್ಜೆಂಟ್ ಕೆಲಸ ಇದೆ. ಸರಿ ಸರ್, ನೀವು ಯಾವಾಗ ಬೇಕಾದ್ರೂ ಬನ್ನಿ. ಥ್ಯಾಂಕ್ ಯು ಸರ್. ಓಕೆ, ಬಾಯ್. ಸರ್, ಒಂದು ನಿಮಿಷ. ಸರ್, ತುಷಾರನ್ ತಂದೆ ಹೆಸರು ಏನಂದ್ರಿ? ಅವ್ರ ತಂದೆ ಹೆಸರು ಗಗನ್ ಅಂತ ಸರ್. ಖಕನ್ ಎಲ್ಲೋ ಕೇಳ್ದಾಗಿದೆಯಲ್ಲ ಈಗ. ನಾನು ಮತ್ತೆ ಸಿಗ್ತೀನಿ ನಿಮ್ಗೆ. ಎನಿವೇಸ್, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ಬಾಯ್ ಸರ್.
The best HR award goes to Mr. Gagan. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಗಗನ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಎನ್ಕರೇಜ್ಮೆಂಟ್ ಇಲ್ಲದೆ ಹೋಗಿದ್ದಿದ್ರೆ ನಂಗೆ ಅವಾರ್ಡ್ ತೊಗೊಳಕ್ಕೆ ಆಗ್ತಿರಲಿಲ್ಲ ಸರ್. ವೆಲ್ ಮಿಸ್ಟರ್ ಗಗನ್, ಇದರಲ್ಲಿ ನಿಮ್ಮ ಎಫರ್ಟ್ ಜಾಸ್ತಿ ಇದೆ. ಕೀಪ್ ದ ಗುಡ್ ವರ್ಕ್ ಗೋಯಿಂಗ್. ಆಲ್ ದಿ ಬೆಸ್ಟ್. ಏನಪ್ಪ ಈ ಸಲ ಬೆಸ್ಟ್ HR ಅವಾರ್ಡ್ ನೀವು ತಗೊಂಡೆ. ಒಟ್ಟು ಇದು 3ನೇ ಸಲ. ನನಗೊಂದು ಚಾನ್ಸ್ ಕೊಡಪ್ಪ. ನೋಡು, ಚಾನ್ಸ್ ಕೊಡೋದು ಚಾನ್ಸ್ ತಗೊಳ್ಳೋದು ನನ್ನ ಡಿಕ್ಷನರಿನಲ್ಲೇ ಇಲ್ಲ. ನೆಕ್ಸ್ಟ್ ಇಯರ್ ನೀವು ಟ್ರೈ ಮಾಡೋ. ಎಫರ್ಟ್ ಇದ್ರೆ ಐ ಆಮ್ ಶೋರ್ ಯು ವಿಲ್ ಗೆಟ್ ಇಟ್. ಅದು ಮುಂದಿನ ವರ್ಷದ ಕತೆ. ಸದ್ಯಕ್ಕೆ ಇವತ್ತು ನಮಗೆಲ್ಲ ಟ್ರೀಟ್ ಕೊಡಬೇಕು. ಹೇಳೋದೇನೋ ಖಂಡಿತವಾಗ್ಲೂ ಕೊಡಿಸ್ತೀನಿ. ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಮಿಸ್ಟರ್ ಗಗನ್. ಸೊ ಮಚ್. ಒನ್ಸ್ ಅಗೇನ್ ಐ ವಿಲ್ ಬಿ ಬ್ಯಾಕ್. ಈ ವಿಷಯನ ಈಗಲೇ ಪ್ರಿಯಾಗಿ ತಿಳಿಸ್ಬೇಕು. ಈ ಗುಡ್ ನ್ಯೂಸ್ ತಿಳಿಸೋಣ ಅಂದ್ರೆ ಬಿಸಿ ಬರ್ತಿದ್ಯಲ್ಲ,